ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ ಸಾಕಷ್ಟು ರಾಜ್ಯದ ಮೇಲೆ, ಜಿಲ್ಲೆಯ ಮೇಲೆ, ತಾಲೂಕಿನ ಮೇಲೆ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಒಂದಿಷ್ಟು ಇವುಗಳನ್ನು ಮೀರಿ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತದ ಪರಿಸ್ಥಿತಿ ಏನು ಅನ್ನೋದ್ರಲ್ಲಿ ಒಂದಿಷ್ಟು ಲಕ್ಷ್ಯ ಕೊಡಬೇಕಾಗಿದೆ ಇವತ್ತು. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಎಲ್ಲ ಜನರಿಗೂ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ, ಒಂದಿಷ್ಟು ಜನರ ನಾಲೆಜ್ ಕೊಡುವಂಥ ಕೆಲಸ. ಆ ನೆಲೆಯಲ್ಲಿ ಭಾರತ ಇವತ್ತು ಎದುರಿಸುತ್ತಿರುವಂಥ ಆರ್ಥಿಕ ಸಂಕಟಗಳ ಬಗ್ಗೆ ಇವತ್ತು ನಮ್ಮ ಮೋದಿಯವರು ಹೇಳ್ತಾರೆ, ಸಾಕಷ್ಟು ಇಂಪ್ರೂವ್ ಆಗಿದ್ದೀವಿ, ಹಾಗೆ ಹೀಗೆ ಸಾಕಷ್ಟು ಮಾತಾಡ್ತಾ ಇರ್ತಾರೆ. ಅವ್ರು ತಮ್ಮ ಸೋಲುಗಳನ್ನು, ತಮ್ಮ ಆರ್ಥಿಕ ಒಂದಿಷ್ಟು ದಿವಾಳಿತನಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅವ್ರು ಮಾಡಿದ ದೊಡ್ಡ ಒಂದಿಷ್ಟು ತಪ್ಪಂದ್ರೆ, ಅಪರಾಧಿ ತಪ್ಪು ಅಂತಂದ್ರೆ GST ಮೊದಲು ತಂದಿದ್ದು, ಈಗೇನೋ ತಿದ್ದೇನೋ ಒಂದೆರಡು ಸ್ಲ್ಯಾಬ್ ತಂದು ನಿಲ್ಲಿಸಿದ್ದಾರೆ. ಅದರ ನಂತರ ಮಾಡಿದ್ದು ಇನ್ನೊಂದು ಡಿಮೊನಿಟೈಸೇಷನ್. ಇವಾಗ ಡಿಮೊನಿಟೈಸೇಷನ್ ಗೊತ್ತು ನಿಮಗೆ, ನೋಟ್ಬಂದಿ. ಇವೆರಡು ಕಾರಣದಿಂದಾಗಿ ಇಡೀ ದೇಶದ ಅರ್ಥವ್ಯವಸ್ಥೆ ದಿವಾಳಿಯಾಗಿ ಹೋಯಿತು. ಇನ್ನೊಂದು ದೊಡ್ಡ ಪ್ರಬಲ ಕಾರಣ ಎಲ್ಲ PSU ಅಂದರೆ ಸಾರ್ವಜನಿಕ ರಂಗದ ಉದ್ಯಮಿಗಳು. ಅದು ಸರ್ಕಾರ ನಡೆಸ್ತಾ ಇತ್ತು. ಸರ್ಕಾರಕ್ಕೆ ತಾನೇ ಕೆಲವರು ಶೇರ್ಗಳನ್ನ ಮಾಡ್ಕೊಂಡು ಮಾಡ್ತಾಯಿತ್ತು. ಅದನ್ನು ಪೂರ್ತಿಯಾಗಿ ಪ್ರೈವೇಟ್ದವ್ರು ಅಂದರೆ ಇಟ್ ಮೀನ್ಸ್ ನಮ್ಮ ಈ ಇನ್ವೆಸ್ಟರ್ಸ್ ಅಂತ ಕರಿತೀವಲ್ಲ, ಈ ಎಲ್ಲ ಕಾರ್ಪೊರೇಟ್ಗಳಿಗೆ ಕೊಟ್ಬಿಟ್ರು. ಅವೆಲ್ಲ ಉದ್ಯೋಗಗಳು ಇವತ್ತು ಪೂರ್ತಿಯಾಗಿ ಇಲ್ಲ ಅನ್ನೋ ಹಂತಕ್ಕೆ ಬಂದಿತ್ತು. ಬ್ಯಾಂಕಿಂಗ್ ಸೆಕ್ಟರು ಅಷ್ಟಾಗಿದೆ, ಅಲ್ಲೂ ಏನು ಇಲ್ಲ, ಎಲ್ಲನೂ ಅದಕ್ಕೂ ನಿಮ್ಗೆ ಗೊತ್ತದ. ಈಗಾಗಲೇ ಈ ಕಾರ್ಪೊರೇಟ್ಗಳಿಗೆ ರಿಟರ್ನ್ ಅಪ್ ಮಾಡಿ ಅಲ್ಲೂ ದುಡ್ಡನ್ನು ಕೊಲ್ಲ ಮಾಡಿದಂಗೆ ಆಗಿದೆ. ಹೀಗಾಗಿ ಇವತ್ತು ಭಾರತ ಅತ್ಯಂತ ಕಠಿಣ ಸಂದರ್ಭದಲ್ಲಿದ್ದಾಗ ಅಮೇರಿಕ ಜೊತೆಗೆ ಗೆಳೆತನ ಕೆಟ್ಟು ಹೋಗಿಬಿಟ್ಟದ. ಅಮೇರಿಕಾ, USA, ಟ್ರಂಪ್ ಇವರ ಅತ್ಯಂತ ಆತ್ಮೀಯ ಮಿತ್ರ ಇವ್ರ ಜೊತೆಗೆ ಬಂದರು. ಅಹಮದಾಬಾದ್ನೊಳಗೆ ತೂಗುವಿಯಲ್ಲಿ ಕುಳಿತರು, ಚಹಾ ಕುಡಿದ್ರು, ಮಾತಾಡಿದರು, ಹೋದರು, ನಂತರ ಸೋತರು, ನಂತರ ಗೆದ್ದರು. ಈಗ ಬಂದ ನಂತರ ಭಾರತವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಭಾರತ ವೀಕ್ ಅದಪ್ಪ ಆರ್ಥಿಕವಾಗಿ. ಅವ್ರಿಗೆ ರಷ್ಯಾ ಮತ್ತು ಚೈನಾಗಳನ್ನ ಎದುರು ಹಾಕ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಶಕ್ತಿ ಇಲ್ಲ ಅನ್ನಿಸ್ತದೆ ಅವ್ರು ಮಾಡೋದು ನೋಡಿದರೆ. ಯಾಕಂದರೆ ಒಂದು ದೊಡ್ಡ ನಾವು ಸುಂಕ ಹೇರ್ತೀವಿ, 50%, 100% ಅಂತ ಹೇಳಿದ್ರು ಚೈನಾಕ್ಕೆ ಮತ್ತು ರಷ್ಯಾಕ್ಕೆ, ಏನು ಮಾಡಲಿಕ್ಕಾಗಲಿಲ್ಲ. ಆನಂತರ ಈಗ ಇರೋದು ವೀಕೆಸ್ಟ್ ಯಾವುದಪ್ಪ ಜಗದಲ್ಲಿ ಅಂದರೆ ಜಗತ್ತಿನಲ್ಲ, ಇದು ಮಾರ್ಕೆಟ್. ಇದರಿಂದ ಸುಳ್ಳಿಲ್ಲ, ಎರಡು ಮಾತಿಲ್ಲ. 142 ಕೋಟಿ ಆಗಿವಿ. ಚೈನಾದ ಎಡಬಲ ಅದಕ್ಕಿಂತ ಹೆಚ್ಚಾಗಿದೆ ನಾವು ಜನಸಂಖ್ಯೆಯಿಂದ. ಹೀಗಾಗಿ ನಾವು ಅವ್ರ ವಸ್ತುಗಳು ಮಾರೋದಕ್ಕೊಂದು ಮಾರ್ಕೆಟ್ ಅದು ಬೇಕದು. ಆದರೆ ಈಗ ಅಮೇರಿಕ ಏನು ಮಾಡ್ಯದಪ್ಪ ಅಂತಂದ್ರೆ ಇಂಡಿಯಾನ ಟಾರ್ಗೆಟ್ ಮಾಡ್ಕೊಂಡು ಇವತ್ತು, ಯಾಕಂದ್ರೆ ಆರ್ಥಿಕವಾಗಿ ವೀಕ್ ಅದ. ಮತ್ತು ಚೈನಾದಷ್ಟು, ಅದ್ರ ಜೊತೆಗೆ ರಷ್ಯಾದಷ್ಟು ಸ್ಟ್ರಾಂಗ್ ಇಲ್ಲ. ರಷ್ಯಾದ ಯುದ್ಧಕ್ಕೆ, ಯುಕ್ರೇನ್ ಜೊತೆ ಯುದ್ಧಕ್ಕೆ ಭಾರತ ಅಲ್ಲಿಯೇ ಕಚ್ಚಾ ತೈಲ ತೊಗೊಂಡು ಮಾರೋದನ್ನ ಕಾರಣ ರಷ್ಯಾದಿಂದ. ಇದರಿಂದಾಗಿ ಆರ್ಥಿಕ ಬಾಲ ಬಂದ ರಷ್ಯಾ ಸದಾ ಯುದ್ಧ ಮಾಡ್ತಾಯಿದೆ ಅನ್ನೋದು ಒಂದು ಯಾವುದೋ ಕಾರಣದ ಹಚ್ಚಿ ಇವತ್ತು ನಮ್ಮ ಮೇಲೆ ನೋಡ್ರಿ 100% ನಮ್ಮ ವಸ್ತುಗಳನ್ನ ಅವ್ರ ದೇಶಕ್ಕೆ ಹೋಗಿ ಮಾರಿದ್ರೆ 100% ಸುಂಕ ಏರಿಸ್ತಾ ಇದ್ದಾರೆ. ಅದರಲ್ಲೂ ಔಷಧಿಗಳಾಗಿರ್ಬೋದು, ಮತ್ತೇನೂ ಆಗಿರ್ಬೋದು, ಅದಕ್ಕೆ ಸಂಬಂಧಿಸಿದಂಥದ್ದು ಸೋಫಾ ಸೆಟ್ ಅಂತ ಮೆತ್ತನ ಹಾಸಿಗೆಗಳಾಗಿರ್ಬೋದು, ಅವೆಲ್ಲರೂ 50%, ಇನ್ನೂದ್ರ ಮೇಲೆ 30%. ಹಿಂಗೆ ಒಟ್ಟಾರೆಯಾಗಿ ಭಾರತದ ವಸ್ತುಗಳು ಅಮೇರಿಕೆಯಲ್ಲಿ ಬರ್ಕೊಡೋದು, ಅಲ್ಲಿ ತಮ್ಮ ಮಾರಾಟಗಾರರಿಗೆ ಅನುಕೂಲ ಆಗಲಿ, ತಮ್ಮ ಉತ್ಪಾದಕರಿಗೆ ಅನುಕೂಲ ಆಗಲಿ ಅನ್ನೋದು ಕಾರಣಕ್ಕಾಗಿ ಇವುಗಳು ಟ್ಯಾಕ್ಸ್ ಸೆಟ್ ಮಾಡಿಬಿಟ್ಟಿದ್ದಾರೆ ನಮ್ಮ ಟ್ರಂಪ್ ಅವರು. ಇದು ಈಗ ನುಂಗಲಾರದ ಬಿಸಿ ತುಪ್ಪ. ಯಾಕಂದರೆ ಭಾರತಕ್ಕೂ ಭಾಳ ಸಂಕಷ್ಟ ಅದ. ಇವತ್ತು ಒಂದು ಕಡೆ ನೋಡಿದರೆ ಎಲ್ಲ ನಮ್ಮ ಸುತ್ತಮುತ್ತಲಿದ್ದಂಥ ಎಲ್ಲ ದೇಶಗಳ ಮೇಲೆ ಚೈನಾದ ಪ್ರಭಾವ, ಚೈನಾ ಜೊತೆಗೆ ವ್ಯಾಪಾರ, ವಹಿವಾಟ, ಸಾಲ ಎಲ್ಲ ನಮ್ಮೊಂದಿಗೆ ನಾವು ಏಕಾಂಗಿ ಆಗಿದ್ದೀವಿ. ಇವತ್ತು ಪಾಕಿಸ್ತಾನ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಮಲೇಷ್ಯಾ ಇರ್ಬೋದು, ಜೊತೆಗೆ ನಮ್ಮ ಬದಿಯ ನಮ್ಮ ಏನಪ್ಪ ಅಂತಂದ್ರೆ ಬರ್ಮಾ ಇರ್ಬೋದು, ಅದರ ಬದಿಯ ಬಾಂಗ್ಲಾದೇಶ ಇರ್ಬೋದು, ಯಾವ ದೇಶ ನೋಡಿದ್ರೆ ನೋಡ್ರಿ, ಈವನ್ ನಮ್ಮ ಸಣ್ಣ ದೇಶಗಳು ಲಕ್ಷದ್ವೀಪ ಬಾಜುಗಿದ್ದಂತಹ ಮಾಲ್ದೀವ್ಸ್ ಇರ್ಬೋದು, ಇವೆಲ್ಲ ನೋಡಿದಾಗ ನಾವು ಯಾರೂ ನಮ್ಮ ಜೊತೆಗೆ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ನೇಪಾಳ ಸಹಿತ ಮೊನ್ನೆ ಜಂಜಿ ಅನ್ನೋದಕ್ಕೆ ಕ್ರಾಂತಿಯಾಗಿ ಎಲ್ಲೂ ಬದಲಾವಣೆ ಆಗೋಗ್ಬಿಟ್ಟಿತ್ತು. ಇವೆಲ್ಲ ನೋಡಿದ ಮೇಲೆ ಇವತ್ತು ನಾವು ಆರ್ಥಿಕವಾಗಿ ಅಭದ್ರಾಗಿದ್ದೀವಿ. ನೌಕರಿ ಇಲ್ಲ ನಮ್ಮ ಮಕ್ಕಳಿಗೆ, ನಮ್ಮ ಉದ್ಯೋಗಗಳಿಲ್ಲ ಅಂದ್ಕೊಳ್ಳಿ ಸಹಜವಾಗಿ ಜನರಲ್ಲಿ ಅಶಾಂತಿ ಮೂಡಲಿಕ್ಕತ್ತದ. ಡೇ ಟು ಡೇ ನಿಧಾನಕ್ಕೆ ಈ ಅಶಾಂತಿ ನಮ್ಮ ಲಡಾಖ್ನ ಮೂಲಕ ಒಳಗೆ ಬರ್ತಾಯಿದೆ ಅನ್ನೋಂಥ ಸಂಸ್ಥೆಗಳು ಬರ್ತಾಯಿದ್ದಾವೆ. ಈ ಎಲ್ಲ ಕಾರಣಕ್ಕಾಗಿ ಇವತ್ತು ನಮ್ಮ ಏನಪ್ಪ ಅಂತಂದ್ರೆ ಈ ಟ್ಯಾಕ್ಸ್ ಹೆಚ್ಚು ಮಾಡಿದಕ್ಕಾಗಿ
ಮೋದಿಯವರು ಏನು ಮಾಡಬೇಕು ಅನ್ನೋ ತಿಳಿತಾ ಇಲ್ಲ. ಯಾಕಂದರೆ ಕಳೆದ 11 ವರ್ಷಗಳಿಂದ ನಮ್ಮ ಕಾರ್ಪೊರೇಟ್ಗಳು ನಮಗೆ ಅನುಕೂಲ ಮಾಡ್ತಾರೆ, ನಮ್ಮದು ಬೆಳೀತದೆ, ನಾವು ಶ್ರೀಮಂತರಾಗ್ತೀವಿ, ಎಲ್ಲರೂ ಉದ್ಯೋಗ ಸಿಗ್ತದೆ ಅಂತ ಹೇಳಿದರು. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಂದರು. ಈ ಕಾರ್ಪೊರೇಟ್ ಮೇಲೆ ಭರವಸೆಯಿಂದ ಆಗಲಿಲ್ಲ. ಡಿಮಾನಿಟೈಸೇಷನ್ ಮಾಡಿ ಎಲ್ಲನೂ ಕಂಟ್ರೋಲ್ ಮಾಡಿದ್ರಂದರು. ಭ್ರಷ್ಟಾಚಾರ ಎಲ್ಲನೂ ಬ್ಲ್ಯಾಕ್ ಮನಿಯನ್ನು ಏನೂ ಮಾಡಲಿಕ್ಕಾಗಲಿಲ್ಲ. ಅದ್ರ ಮತ್ತೆ ಲಾಸ್ ಆಯ್ತು, ಮತ್ತೇನೂ ಆಗಲಿಲ್ಲ. ಹೀಗಾಗಿ ಇಡೀ ದೇಶದ ಅರ್ಥವ್ಯವಸ್ಥೆ, ಸಣ್ಣ ಉದ್ಯೋಗಗಳು ಮತ್ತು MSMEಗಳು ಎಲ್ಲ ದಿವಾಳಿಯಾಗಿ ಹೋಗಿಬಿಟ್ಟಿದ್ದಾವೆ. ಇವತ್ತೇನಿದ್ರು ನಾವು ಏನು ತರಿಸ್ಬೇಕಾಗಿದ್ರೆ ಚೈನಾದಿಂದ ತರಿಸ್ಬೇಕಾಗಿದೆ. ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ದು ಅದು ಮುಂದದ. ಹೀಗಾಗಿ ಇದೆಲ್ಲ ಗೊತ್ತಿರುವಂತಹ ಮತ್ತು ಬಲಿಸಿದ್ದಾರೆ ಎರಡೂ. ಇವತ್ತು ರಷ್ಯಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಅವುಗಳನ್ನ ಎದುರು ಹಾಕೊಳ್ಳೋಕ್ಕಿಂತಲೂ ಭಾರತವನ್ನು ಎದುರು ಹಾಕ್ಕೊಂಡು ಇವ್ರನ್ನ ನಾವು ಸೋಲಿಸ್ಬೋದು, ನಾವು ಹೇಳಿದ ಕೇಳಿಸ್ಬೋದು, ನಮ್ಮ ಮಾರ್ಕೆಟ್ ಮಾಡ್ಬೋದು ಅಂತೇಳಿ ಅಮೇರಿಕ ವಿಚಾರ ಮಾಡಲಿಕ್ಕತ್ತದ. ಇಂತಹ ಸಂದರ್ಭದಲ್ಲೇ ಅಮೇರಿಕೆ ಈ ಒಂದು ಧಾಟಿಯ ಆಡಳಿತಕ್ಕಾಗಿ ನಮ್ಮ ಮೋದಿಯವರು ಇವತ್ತೇನು ಡಿಸೈಡ್ ಮಾಡಿದಾರಪ್ಪ ಅಂತಂದ್ರೆ, ಇಲ್ಲ ನಾವು ಚೈನಾ ಜೊತೆ ಗೆಳೆತನ ಮಾಡೋಣ ಅಂತೇಳಿ. ಚೈನಾ ಮತ್ತು ರಷ್ಯಾ ಜೊತೆ ಏನಿಲ್ಲ, ಸಹಜ ನಮ್ಮ ಸಂಬಂಧಗಳಿದ್ದಾವೆ. ನೆಹರೂರ ಕಾಲದಿಂದನೂ ಆ ಸಂಬಂಧ ನಮ್ಮ ಜೊತೆಗಿದ್ದವರು, ಅವರು ನಮ್ಮ. ಆದರೆ ಚೈನಾನ ನಂಬೋ ಸ್ಥಿತಿಯೊಳಗೆ ನಾವು ಇಲ್ಲ ಅನ್ನೋದು ಸ್ವತಃ BJPಗಿರಿಗೂ ಅದು ಗೊತ್ತದ. ಇಂಥ ಪ್ರಸಂಗದಲ್ಲ ಚೈನಾ ನಂಬಿ ಏನು ಮಾಡಲಿಕ್ಕೆ ಸಾಧ್ಯದ. ಮೇಲಾಗೆ ಅಮೇರಿಕಾ ಮಾರ್ಕೆಟದಲ್ಲಿ ಕೊಡುತ್ತಿರುವಂಥ ರೇಟನ್ನು ಇಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಚೈನಾ ಆಗಲಿ, ಇನ್ನೊಂದಾಗಲಿ, ಅಥವಾ ಇಲ್ಲಿದೆ ಇವತ್ತು ಏಷ್ಯಾಗಳಲ್ಲಿ ಯಾವುದೇ ದೇಶ ಆಗಲಿ. ಯಾಕಂದ್ರೆ ಅಷ್ಟೊಂದು ಶ್ರೀಮಂತ ಇಲ್ಲ ಅವರು. ಅವ್ರ ನಾಣ್ಯಗಳ ಬೆಲೆನೂ ಸಹಿತ ಭಾಳ ಕಡಿಮೆ ಅದ. ಹೀಗಾಗಿ ಎಲ್ಲ ದೃಷ್ಟಿಗಳಿಂದ ಲಾಸ್ ಆಗಿ ಇವತ್ತು ದಿಕ್ಕು ತೋಚಿದ ಆದಂಥ ಪ್ರಸಂಗದಲ್ಲೇ ಇವರು ಮತ್ತೆ 100% ಟ್ಯಾರಿಫ್ ಹಾಕ್ತಾ ಇದ್ದಾರೆ ಟ್ರಂಪ್ ಅವರು. ಇದರಿಂದ ಮತ್ತಷ್ಟು ನಾವು ಜರ್ಜರಿತ ಆಗುವಂಥದ್ದು ಮುಂದೆ ಏನು ಆಗಬಹುದು ಮುಂದಿನ ದಿನಗಳಲ್ಲಿ ಅನ್ನೋಂಥ ಭಯನೂ ಕಾಣಲಿಕ್ಕತ್ತದೆ. ಅದೇ ಕಾರಣ ನಿಧಾನಕ್ಕೆ ಮೊನ್ನೆ ಹೇಳಿ ನಿಮ್ಮ ಲೇ ಮತ್ತು ಲಡಾಖದಲ್ಲಿ ನಡೆದಂಥ ಒಂದು ಏನು ಅಸಮಾಧಾನ, ನೌಕರಿ ಇಲ್ಲ ಅನ್ನುವಂಥದ್ದು, ಸ್ವಾಯತ್ತತೆ ಇಲ್ಲ ಅನ್ನುವಂಥದ್ದು ನಿಧಾನಕ್ಕೆ ಎಲ್ಲ ರಾಜ್ಯಗಳು ಹಬ್ಬ ಸಾಧ್ಯತೆಗಳಿದ್ದಾವೆ. ನಮ್ಮಲ್ಲಿ ಒಂದು ಧಾರವಾಡದ ಮೊನ್ನೆ ಆಯಿತು ಅಶಾಂತಿ ಸ್ಟ್ರೈಕ, ನಮ್ಮ ಉದ್ಯೋಗ ಕೊಡಪ್ಪ, ನೌಕರಿ ಕೊಡ್ರಿ ಅಂತೇಳಿ ಅಟ್ಲೀಸ್ಟ್ 5 ವರ್ಷ ರಿಲ್ಯಾಕ್ಸೇಷನ್ ಮಾಡಿರಿ ಅಂತ ಹೇಳಿದ್ದು. ಅವು ನಡೀತಾ ಇದ್ದಾವೆ ನಮ್ಮಲ್ಲಿ, ಒಂದೊಂದು ರಾಜ್ಯಕ್ಕೆ ಆವರಿಸ್ತಾ ಇದ್ದಾವೆ. ಇದರಿಂದಾಗಿ ಒಂದು ಸ್ಪಷ್ಟ ಆಗುವಂಥದ್ದು ಏನಪ್ಪ ಅಂತಂದ್ರೆ, ಮುಂಬರುವ ದಿನಗಳಲ್ಲಿ ಭಾರತದ ಪರಿಸ್ಥಿತಿ ನಿಶ್ಚಿತವಾಗಿ ಭಾಳಷ್ಟು ಕಷ್ಟದ್ದಾಗ್ತದೆ. ಅದಕ್ಕೆ ಪರಿಹಾರ ಏನು ಅನ್ನೋದು ಅಷ್ಟ ಚಿಂತಿದಾಗ್ಯದ. ಯಾಕಂದರೆ ಅಮೇರಿಕಾದ ನಮಗೆ ನೋಡ್ತಾ ಇಲ್ಲ, ರಷ್ಯಾ ಈಗ ಅದರಲ್ಲಿ ತೊಂದರೆಯಲ್ಲಿದೆ, ಯುಕ್ರೇನ್ ಜೊತೆ ಯುದ್ಧದಲ್ಲಿದೆ, ಅವ್ರು ಎಷ್ಟು ಮಟ್ಟಿಗೆ ಹೆಲ್ಪ್ ಮಾಡ್ಬೋದು. ಇನ್ನು ಚೈನಾ ಹೆಲ್ಪ್ ಮಾಡ್ತದಿಲ್ಲ ಅಂತಲ್ಲ, ಅದು ನಂಬುದು ಹೆಂಗೆ, ಅದನ್ನು ಡ್ರಾಗನ್ ಯಾವ ಬೇಕಾದಾಗ ಎದ್ದು ನಿಲ್ಬೋದು ಅದು. ಹೀಗೆಲ್ಲ ಇರೋ ಮುಂದೆ ಮೋದಿಯವರು ಇದಕ್ಕೆಲ್ಲ ಪರಿಹಾರ ರೂಪದಲ್ಲಿ ಏನು ಮಾಡ್ಬೋದು, ಮಾಡಬಲ್ಲರು ಅನ್ನೋ ಸಹಿತ ಅಷ್ಟ ಮುಖ್ಯ ಆಗ್ಯದ. ಯಾಕಪ್ಪ ಅಂತಂದ್ರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಭಯದಲ್ಲಿದ್ದಾನೆ. ನಾಳೆ ಹೆಂಗಪ್ಪ, ಇವತ್ತಿನ ಹೆಂಗೆ, ನಮ್ಮ ನೌಕರಿಗಳು ಹೆಂಗೆ, ನಮ್ಮ ಬದುಕು ಹೆಂಗೆ. ಮತ್ತು ಯಾವುದಾದ್ರೂ ಇಂಡಸ್ಟ್ರಿ ಉದ್ಯೋಗ ಮಾಡ್ತೀನಿ ಅಂದರೆ ಯಾರೂ ಇಂಡಸ್ಟ್ರಿಗೆ ಹೆಲ್ಪ್ ಮಾಡ್ತಾಯಿಲ್ಲ, ಬ್ಯಾಂಕ್ಗಳು ಸರಿಯಾಗಿ ಸಹಾಯ ಮಾಡ್ತಾಯಿಲ್ಲ, ಮಾರ್ಕೆಟ್ ಆಗ್ತಾಯಿಲ್ಲ ಅನ್ನೋದು ಅನೇಕ ಕಳವಳಕಾರಿ ವಿಚಾರಗಳು ಬೆಳೀತಾ ಇದ್ದಾವೆ. ಹೀಗಾಗಿ ಟ್ರಂಪ್ ಇವತ್ತು ಇಂಥ ಕಠಿಣ ಸಿಚುವೇಶನ್ದಲ್ಲ ನಮ್ಮ ಮೋದಿಯವರ ಆರ್ಥಿಕ ಮೂಲನ ಅಥವಾ ನಮ್ಮ ಉಸಿರಿನ ಮೂಲನ ಹಿಡಿತಾ ಇದ್ದಾರೆ. ಹೀಗಾಗಿ ನಾವು ಮುಂದೆ ಏನು ಅನ್ನೋದು ಇವತ್ತು ದೊಡ್ಡ ಸಮಸ್ಯೆ. ಇದಕ್ಕೆ ಉತ್ತರ ಏನಪ್ಪ ಅಂದರೆ ಇನ್ನು ನಾವು ಹುಡುಕಬೇಕಾಗ್ತದೆ. ಅದಕ್ಕಿರೋ ಉತ್ತರ ಒಂದು ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಮಾಡಬೇಕು. ಅದು ಎಲ್ಲೈತಿ, ಯಾರು ಕೊಡ್ತಾರೆ, ಯಾರು ಇಲ್ಲ, ನಾವು ವಿಚಾರ ಮಾಡಬೇಕಾಗಿದೆ. ಕೊಡೋರು ನಾವು, ತೊಗೊಳೋರು ನಾವು, ಎಲ್ಲರಿಗೂ ಉದ್ಯೋಗ ಸಿಗುವಂಥ ಒಂದು ವ್ಯವಸ್ಥೆ ಏನಾದರೂ ಈ ಸಂದರ್ಭದಲ್ಲಿ ಆದರೆ ಯಾರೆಷ್ಟೋ ಟ್ಯಾಕ್ಸ್ ಇರಲಿ. ಅದಕ್ಕೆ ಗಾಂಧೀಜಿಯವರು ಹೇಳ್ತಿದ್ರು, ನಾವು ತಯಾರು ಮಾಡಿದ ವಸ್ತುಗಳು ನಮ್ಮ ಮಾರ್ಕೆಟ್ದಲ್ಲಿ ಮಾರುವಂಥ ವ್ಯವಸ್ಥೆ ಬರಲಿ ಅಂತೇಳಿ. ಅದಿನ್ನೂ ಬಂದಿಲ್ಲ, ಬರೋ ಸಾಧ್ಯತೆಗಳು ಇಲ್ಲವೋ ಅನ್ಸೋದು. ಬಟ್ ಈಗಂತೂ ಅನಿವಾರ್ಯ ಆಗಲಿಕ್ಕೆ ದಿನದಿಂದ ದಿನಕ್ಕೆ ಆ ದಿಶೆಯಲ್ಲಿ ಸರ್ಕಾರ ಅಥವಾ ನಮ್ಮ ಮೋದಿಯವರು ಏನು ನಿರ್ಧಾರ ತಗೋತಾರೋ ನೋಡುವಂಥದ್ದು ಪ್ರಮುಖ ಅದ. ಯಾಕಂದ್ರೆ ನಾವು ಉಳಿಬೇಕು, ನಮ್ಮ ದೇಶ ಉಳಿಬೇಕು, ನಮ್ಮ ವಿಚಾರಗಳು ಉಳಿಬೇಕು, ಜೊತೆಗೆ ಇನ್ನೊಬ್ಬರ ಜೊತೆ ಸಂಪರ್ಕಗಳು ಚೆನ್ನಾಗಿ ಬೆಳಿಬೇಕು ಅನ್ನೋ ದಿಶೆಯಲ್ಲಿ ಕೆಲವು ಮಾತಾಡಿದ್ದೀನಿ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿರಿ. ಯಾಕಂದ್ರೆ ನಮ್ಮ ಅರ್ಥ ನೀತಿ ಹೇಳಲಾರದ ಈ ದೇಶಕ್ಕೆ ಪರಿಹಾರ ಇಲ್ಲ ಅನ್ನೋದು ನೆನಪಿಟ್ಕೊಂಡು ಈ ವಿಷಯ ಮಾತಾಡಿದ್ದೀನಿ. ಈ ನೆಲೆಯಲ್ಲಿ ನೀವು ಚಿಂತನೆ ಮಾಡಿರಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಚಿತ್ತಾನಂಬದು ಸತ್ಯದ ಕೈಗಿರಲಿ. ವಂದನೆಗಳು.